ವಕ್ಫ್ ಸಮಸ್ಯೆ ಪರಿಹಾರಕ್ಕಾಗಿ ಆಗ್ರಹಿಸಿ ಚಾಮರಾಜನಗರ ಜಿಲ್ಲಾ ಬಿಜೆಪಿ ಸಮಿತಿಯಿಂದ ಚಾಮರಾಜನಗರ ಜಿಲ್ಲಾ ಕೇಂದ್ರದಲ್ಲಿ ನವೆಂಬರ್ 22ರಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ತಿಳಿಸಿದರು. ಚಾಮರಾಜನಗರದ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ರೈತರು, ಮಠಮಾನ್ಯಗಳು ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಲಾಗುವುದು ಅಲ್ಲದೆ ಅವರ ಸಮಸ್ಯೆಯನ್ನು ಮುಂಬರುವ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸುತ್ತೇವೆ ಹಾಗೂ ಅದರ ನೈಜ ವರದಿಯನ್ನು ಸದನದಲ್ಲಿ ಚರ್ಚಿಸುತ್ತೇವೆ. ವಕ್ಫ್ ಆಸ್ತಿ ಸಂಬಂಧ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಾಗಿ ಎದುರಾಗಿದೆ. ಆ ಸಮಸ್ಯೆ ಬಗೆಹರಿಸಲು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ತಂಡಗಳು ರಚನೆಯಾಗಿವೆ. ತಂಡಗಳ ರಚನೆಯ ಉದ್ದೇಶ ವಕ್ಫ್ ಆಸ್ತಿ ವಿರುದ್ಧ ಕಾನೂನಾತ್ಮಕ ಹೋರಾಟಕ್ಕೆ ಶಕ್ತಿ ತುಂಬುವುದಾಗಿದೆ. ವಕ್ಫ್ ಅದಾಲತ್ ಮಾಡಲು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಮೂಲಕ ವಿವಾದ ಶುರು ಮಾಡಿದವರೇ ಕಾಂಗ್ರೆಸ್ನವರು. ಸುಮಾರು 16,000 ಎಕರೆ ಜಮೀನು ವಕ್ಫ್ ಮಂಡಳಿಗೆ ಸೇರಿದೆ. ಇದರಿಂದ ರೈತರಿಗೆ ನೋಟಿಸು ಜಾರಿ ಮಾಡಿದ್ದಾರೆ. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿಯವರು ವಕ್ಫ್ ಆಸ್ತಿ ವಿವಾದ ಇಟ್ಟುಕೊಂಡು ರಾಜಕೀಯ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ರಾಜಕೀಯ ಶುರು ಮಾಡಿದವರೇ ನೀವು. ನಾವು ಕೇಳಿದ್ದು, ನೀವು ಯಾವ ಆಧಾರದ ಮೇಲೆ ರೈತರಿಗೆ ನೋಟಿಸ್ ನೀಡಿದ್ದೀರಾ? ಇದು ತಪ್ಪ. ಆದ್ದರಿಂದ ನ್ಯಾಯ ದೊರೆಯುವ ತನಕ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಬರ ಪರಿಹಾರ ಸಮಿತಿಯ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರು, ಮುಖಂಡ ನೂರನ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಮುಡ್ನಾಕೂಡು ಪ್ರಕಾಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಾಲರಾಜು, ಜಿಲ್ಲಾ ವಕ್ತಾರ ಕಾಡಳ್ಳಿ ಕುಮಾರ್, ಜಿಲ್ಲಾ ಮಾಧ್ಯಮ ಪ್ರಮುಖ ವೀರೇಂದ್ರ ಇದ್ದರು. ಕೇಂದ್ರ ಸರ್ಕಾರ ಈಗಾಗಲೇ 1995 ಮತ್ತು 2013 ವಕ್ಫ್ ಕಾಯ್ದೆ ತಿದ್ದುಪಡಿ ತರಬೇಕು ಅಂತ ಏನು ನಿರ್ಧಾರ ಮಾಡಿ ಒಂದು ಜಂಟಿ ಪಾರ್ಲಿಮೆಂಟರಿ ಸಮಿತಿಯನ್ನ ನೇಮಕ ಮಾಡ್ತಾರೋ, ಆವಾಗಿಂದ ವಿಶೇಷವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ವಕ್ಫ್ ಸಚಿವರ ಮೂಲಕ ವಕ್ಫ್ ಆಸ್ತಿಗಳನ್ನ ಗುರುತಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿ ಸುಮಾರು 16,000 ಎಕರೆ ಜಮೀನು ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಯಾವಾಗ ಘೋಷಣೆ ಮಾಡಿದ್ರು ಬಿಜಾಪುರದಲ್ಲಿ, ಇದರಲ್ಲಿ ಸುಮಾರು 500 ಜನರಿಗೆ, ರೈತರಿಗೆ, ಬಿಜಾಪುರ ಜಿಲ್ಲೆ ಒಂದರಲ್ಲೇ 500 ಜನರಿಗೆ, ಬೀದರ್ ಜಿಲ್ಲೆಯಲ್ಲಿ 200 ಜನರಿಗೆ ನೋಟಿಸ್ ಜಾರಿ ಮಾಡಿದ್ರು. ನಿಮ್ಮ ಭೂಮಿ ಅಂತ ನೀವೇನು ಉಳುಮೆ ಮಾಡ್ತಾ ಇದ್ದೀವಿ ಅಂತ ಏನು ಹೇಳ್ತಾ ಇದ್ದೀರಿ, ಇದು ವಕ್ಫ್ ಸೇರಿದಂಥದ್ದು ಅಂತ ಹೇಳಿ ನೋಟಿಸ್ ಜಾರಿ ಮಾಡಿದ್ರೆ ರೈತರ ಆಸ್ತಿ, ಮಠ ಮಾನ್ಯಗಳ ಆಸ್ತಿ, ದೇವಸ್ಥಾನಗಳ ಆಸ್ತಿನೂ ಕೂಡ ವಕ್ಫ್ ಅಂತ ಹೇಳಿ ಪರಿಭಾವಿಸಲಿಕ್ಕೆ ಶುರು ಮಾಡಿದ್ಮೇಲೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು. ಪ್ರಶ್ನೆ ಮಾಡಿದ್ರು ಸಿದ್ದರಾಮಯ್ಯನವರು. ಬಿಜೆಪಿಯವರು ಇದನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ರಾಜಕಾರಣ ಶುರು ಮಾಡಿದವರು ಕಾಂಗ್ರೆಸ್ನವರು. ಬಿಜೆಪಿಯವರು ನಾವು ಇದು ನಿಮ್ಮ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡ್ತಾ ಇದ್ದೀರಿ, ನೋಟಿಸ್ ಕೊಟ್ಟಿದ್ದಾರೆ ರೈತರಿಗೆ, ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದಪ್ಪ. ಸಿದ್ದರಾಮಯ್ಯನವರು ವಿರೋಧ ಪಕ್ಷಗಳನ್ನ ಒಯ್ಯೋದ್ರ ಮೂಲಕ ಇದನ್ನ ತಡಿಬಹುದು ಅಂತ ಅಂದ್ಕೊಂಡಿದ್ರು. ಆದ್ರೆ ತಡಿಲಿಕ್ಕೆ ಆಗ್ಲಿಲ್ಲ. ಅವ್ರಿಗೆ ತಪ್ಪಾಗಿದೆ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ನೋಟಿಸ್ ಅನ್ನ ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿದ್ರು. ಮುಗಿಲೆದ್ದಿರುವ ವಕ್ಫ್ ಆಸ್ತಿಗಳ ವಿವರಣೆ ರಾಜ್ಯದ ಮಾಧ್ಯಮಗಳು, ಮುದ್ರಣ ಮಾಧ್ಯಮಗಳು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಸಾಕಷ್ಟು ವರದಿ ಮಾಡಿದ ಚರ್ಚೆ ನಡೆದಿದೆ. ಈ ಸಮಸ್ಯೆಯ ಕೇಂದ್ರ ಬಿಂದುವಾಗಿ ಬಂದವರು ಯಾರು ಅಂತಂದ್ರೆ ವಕ್ಫ್ ಸಚಿವರಾದಂತಹ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಯಾವಾಗ ವಕ್ಫ್ ಅದಾಲತ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಕಳೆದ ತಿಂಗಳು, ಆವಾಗಿಂದ ಈ ಸಮಸ್ಯೆ ಪ್ರಾರಂಭ ಆಗಿದೆ.
ಇವರು ವಕ್ಫ್ ಅದಾಲತ್ ಮಾಡ್ಲಿಕ್ಕೆ ಏನು ಪ್ರೇರಣೆ